ಭಾರಿ ಮಳೆ ಹಾಗೂ ಮಹಾರಾಷ್ಟ್ರದಿಂದ ದೂದ್ಗಂಗಾ ಮತ್ತು ವೇದಗಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುತ್ತಿರುವ ಹಿನ್ನೆಲೆಯಲ್ಲಿ ನಿಪ್ಪಾಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ವೀಕ್ಷಿಸಿದರು. ರಿಪೋರ್ಟ್ ಕೊಡೋ ಟೈಮ್ ಲಾಸ್ಟ್ ಫ್ಲಡ್ ಪೊಸಿಷನ್ ಈಗಿನ ಪೊಸಿಷನ್ ಎರಡು ಟ್ಯಾಲಿ ಮಾಡಿ. ನಿಪ್ಪಾಣಿ ತಾಲೂಕಿನ ಜತ್ರಟ, ಯಮಗರಣಿ, ಬ್ಯಾರೇಜ್, ಹುನ್ನರಗಿ, ಸಿದ್ನಾಳ್ ಗ್ರಾಮಗಳಿಗೆ ತೆರಳಿ ಪ್ರವಾಹ ಪೀಡಿತ ಪ್ರದೇಶ ವೀಕ್ಷಿಸಿ ನಂತರ ನದಿ ತೀರದ ಜನರ ಸಮಸ್ಯೆಗಳನ್ನು ಆಲಿಸಿದರು. ನಿಪ್ಪಾಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಿಲ್ಲಾಡಳಿತ ಆರಂಭಿಸಿದ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸೂಕ್ತವಾಗಿದೆ. ಯಾರು ಭಯಪಡುವ ಅಗತ್ಯವಿಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ. ಈಗಾಗಲೇ ಪ್ರವಾಹ ಪೀಡಿತ ಸಂತ್ರಸ್ತರಿಗಾಗಿ ಜಿಲ್ಲಾಡಳಿತ ಕಾಳಜಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಗುಣಮಟ್ಟದ ಆಹಾರ ಹಾಸಿಗೆಗಳನ್ನು ನೀಡುತ್ತಾ ಇದ್ದು ಸಂತ್ರಸ್ತರು ಜಿಲ್ಲಾಡಳಿತ ಒದಗಿಸುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಂತ ಮನವಿ ಮಾಡಿದರು. सभी गांव में जहाँ पर वाटर लेवल का रेज हुआ है, हमने वहाँ का घरों और दोनों परिवारों को से भी मिला है और जो काजी सेंटर है हमने वहाँ पर भी विजिट करके सब अधिकारियों ने सब अच्छे तरीके से कंट्रोल में है और सब फैसिलिटीज भी दे रहे हैं टाइम पर. तो अभी एक वर्कर जो है उन्होंने वर्कर है वॉल गिरने के कारण उनका मृत्यु हुआ है. तो पिताजी ने पिछले हफ्ते आकर उनसे भी मिलकर सभी उनका जो क्रेडिट का है 5 लाख का उन्होंने ऑलरेडी उनके खाते में जमा किया है और अभी उनका एक नया रिक्वेस्ट है कि उनके लिए एक घर बनाने का. तो हम हमारे MP फंड से जो भी सहायता उनको मिलेगी तो हम करेंगे. ಶಾಶ್ವತ ಪರಿಹಾರಕ್ಕೆ ಮನವಿ. ಪ್ರವಾಹ ಪರಿಸ್ಥಿತಿ ವೀಕ್ಷಿಸಲು ನಿಪ್ಪಾಣಿಗೆ ಆಗಮಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ತಾಲೂಕಿನ ಜತ್ರಟ, ಹುನ್ನರಗಿ, ಸಿದ್ನಾಳ ಗ್ರಾಮದ ಪ್ರವಾಹ ಪೀಡಿತ ಪ್ರದೇಶಗಳ ಸಂತ್ರಸ್ತರು ಶಾಶ್ವತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು. ಸಂತ್ರಸ್ತರ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಶಾಶ್ವತ ಪರಿಹಾರ ಒದಗಿಸುವಂತೆ ಸರ್ಕಾರದ ಗಮನಕ್ಕೆ ತರುತ್ತೇನೆಂತ ಭರವಸೆ ನೀಡಿದರು. ಇನ್ನು ಪ್ರವಾಹದಿಂದ ಹದಗೆಟ್ಟ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದಾಗಿ ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್, ಬೆಳಗಾವಿ ಬುಡಾ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ADHO SV ಮುನ್ಯಾಳ್, CPI ಶಿವಶರಣ ಅವಜಿ, ಮುಖಂಡರಾದ ಪಂಕಜ್ ಪಾಟೀಲ್, ರಾಜೇಶ್ ಕದಂ, ಮಹಾಂತೇಶ್ ಮಗದೂಮ್, ಸಂಜು ಗಂಗೋಳಿ, ಸಿದ್ದಿಕ್ ಅಂಗಲಕಿ, ಕಿರಣ್ ಸಿಂಗ್ ರಜಪೂತ್ ಉಪಸ್ಥಿತರಿದ್ದರು.